ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ವಾಯುಪಡೆಯ ಭವಿಷ್ಯದ ಯುದ್ಧ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದಾದ ಒಂದು ಮಹತ್ವದ ಬೆಳವಣಿಗೆ ಈಗ ಚರ್ಚೆಗೆ ಬಂದಿದೆ. ಆಸ್ಟ್ರೇಲಿಯಾದಲ್ಲಿ ಅಭಿವೃದ್ಧಿಪಡಿಸಲಾದ ಅತ್ಯಾಧುನಿಕ MQ-28 ಗೋಸ್ಟ್ ಬ್ಯಾಟ್ ಎಂಬ UCAV ಈಗ ಭಾರತೀಯ ವಾಯುಪಡೆಯ ಮುಂದಿನ ತಲೆಮಾರಿನ ಕೊಲಾಬರೇಟಿವ್ ಕಂಬ್ಯಾಟ್ ಏರ್ಕ್ರಾಫ್ಟ್ CCA ಅಗತ್ಯಗಳಿಗೆ ಅತ್ಯಂತ ಬಲವಾದ ಅಭ್ಯರ್ಥಿಯಾಗಿ ಹೊರಹೊಮ್ಮುತ್ತಿದೆ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ರಕ್ಷಣಾ ಸಹಕಾರವು ಕಳೆದ ಕೆಲವು ವರ್ಷಗಳಿಂದ ವೇಗವಾಗಿ ವಿಸ್ತರಿಸುತ್ತಿದ್ದು, ಇದೀಗ ಅತ್ಯಾಧುನಿಕ ವೈಮಾನಿಕ ತಂತ್ರಜ್ಞಾನಗಳ ಕ್ಷೇತ್ರಕ್ಕೂ ಪ್ರವೇಶಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಬೋಯಿಂಗ್ ಆಸ್ಟ್ರೇಲಿಯಾ ಅಭಿವೃದ್ಧಿಪಡಿಸಿರುವ MQ-28 ಗೋಸ್ಟ್ ಬ್ಯಾಟ್ ಭಾರತದ ಗಮನ ಸೆಳೆಯುತ್ತಿದೆ. ಇದುವರೆಗೆ ಯಾವುದೇ ಅಧಿಕೃತ ಖರೀದಿ ಒಪ್ಪಂದವನ್ನು ಭಾರತ ಅಥವಾ ಆಸ್ಟ್ರೇಲಿಯಾ ಸರ್ಕಾರಗಳು ಘೋಷಿಸಿಲ್ಲ. ಆದರೆ ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸಿದರೆ ಈ ಅತ್ಯಾಧುನಿಕ ಲಾಯಲ್ ವಿಂಗ್ಮ್ಯಾನ್ ಡ್ರೋನ್ ಕುರಿತು ಚರ್ಚೆಗಳು ಗಮನಾರ್ಹ ಮಟ್ಟದಲ್ಲಿ ಮುಂದುವರಿಯುತ್ತಿರುವ ಸೂಚನೆಗಳು ಕಾಣಿಸುತ್ತಿವೆ. ಈ ಆಸಕ್ತಿ 2026ರ ಮೇ ತಿಂಗಳಲ್ಲಿ ಕ್ಯಾನ್ಬೆರಾದಲ್ಲಿ ನಡೆದ 12ನೇ ಏರ್ ಸ್ಟಾಫ್ ಟಾಕ್ ಸಭೆಯ ವೇಳೆ ಸ್ಪಷ್ಟವಾಗಿ ಗೋಚರಿಸಿತು. ಭವಿಷ್ಯದ ವೈಮಾನಿಕ ಸಹಕಾರದ ಕುರಿತು ನಡೆದ ಮಾತುಕತೆಗಳ ನಂತರ ಆಸ್ಟ್ರೇಲಿಯಾದ ರಕ್ಷಣಾ ಇಲಾಖೆ ಬಿಡುಗಡೆ ಮಾಡಿದ ಒಂದು ಚಿತ್ರ ವಿಶೇಷ ಗಮನ ಸೆಳೆಯಿತು. ಆ ಚಿತ್ರದಲ್ಲಿ ಭಾರತೀಯ ವಾಯುಪಡೆಯ ಏರ್ ವೈಸ್ ಮಾರ್ಷಲ್ ಸಂಜೀವ್ ತಾಲಿಯಾನ್ ಹಾಗೂ ಆಸ್ಟ್ರೇಲಿಯಾದ ಡೆಪ್ಯೂಟಿ ಚೀಫ್ ಆಫ್ ಏರ್ ಸ್ಟಾಫ್ ಏರ್ ವೈಸ್ ಮಾರ್ಷಲ್ ಸ್ಟೀವನ್ ಪೆಸ್ಕ್ ಜೊತೆಯಾಗಿ ಕಾಣಿಸಿಕೊಂಡಿದ್ದರು. ಅವರ ಹಿನ್ನೆಲೆಯಲ್ಲಿ MQ-28 ಗೋಸ್ಟ್ ಬ್ಯಾಟ್ ಡೆಮಾನ್ಸ್ಟ್ರೇಟರ್ಗಳನ್ನು ಪ್ರಮುಖವಾಗಿ ಪ್ರದರ್ಶಿಸಲಾಗಿತ್ತು. ಈ ಚಿತ್ರದಲ್ಲಿ ಯಾವುದೇ ಖರೀದಿ ಮಾತುಕತೆಯನ್ನು ಇದು ಸಾಮಾನ್ಯ ಡ್ರೋನ್ ಅಲ್ಲ ಸ್ನೇಹಿತರೆ. ಇದೊಂದು ಅತ್ಯಾಧುನಿಕ ಕೊಲಾಬರೇಟಿವ್ ಕಂಬ್ಯಾಟ್ ಏರ್ಕ್ರಾಫ್ಟ್ ಆಗಿದ್ದು, ಮಾನವ ಚಾಲಿತ ಯುದ್ಧ ವಿಮಾನಗಳ ಜೊತೆಗೆ ಕಾರ್ಯನಿರ್ವಹಿಸಲು ವಿನ್ಯಾಸಗೊಳಿಸಲಾಗಿದೆ. ಇದು ಸಾಮಾನ್ಯ ಡ್ರೋನ್ ಅಲ್ಲ ಸ್ನೇಹಿತರೆ. ಇದೊಂದು ಅತ್ಯಾಧುನಿಕ ಕೊಲಾಬರೇಟಿವ್ ಕಂಬ್ಯಾಟ್ ಏರ್ಕ್ರಾಫ್ಟ್ ಆಗಿದ್ದು, ಮಾನವ ಚಾಲಿತ ಯುದ್ಧ ವಿಮಾನಗಳ ಜೊತೆಗೆ ಕಾರ್ಯನಿರ್ವಹಿಸಲು ವಿನ್ಯಾಸಗೊಳಿಸಲಾಗಿದೆ. ಸಾಮಾನ್ಯ ರಿಮೋಟ್ ಕಂಟ್ರೋಲ್ ಡ್ರೋನ್ಗಳಂತೆ ಇದು ನೆಲದಿಂದ ನಿರಂತರವಾಗಿ ನಿಯಂತ್ರಿಸಲ್ಪಡುವುದಿಲ್ಲ. ಬದಲಾಗಿ ಅತ್ಯಾಧುನಿಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಸಹಾಯದಿಂದ ಸ್ವಾಯತ್ತವಾಗಿ ಕಾರ್ಯನಿರ್ವಹಿಸುತ್ತದೆ. ಯುದ್ಧ ಪರಿಸ್ಥಿತಿಯಲ್ಲಿ ಅತ್ಯಂತ ಅಪಾಯಕಾರಿ ಕಾರ್ಯಾಚರಣೆಗಳನ್ನು ಇದು ನಿರ್ವಹಿಸಬಲ್ಲದು. ಉದಾಹರಣೆಗೆ ಎಲೆಕ್ಟ್ರಾನಿಕ್ ವಾರ್ಫೇರ್, ಶತ್ರುವಿನ ಮಾಹಿತಿ ಸಂಗ್ರಹಣೆ, ಡಿಕಾಯ್ ಮಿಷನ್ಸ್, ಶತ್ರುವಿನ ವಾಯುರಕ್ಷಣೆ ವ್ಯವಸ್ಥೆಯನ್ನು ಗೊಂದಲಕ್ಕೀಡು ಮಾಡುವುದು ಹಾಗೂ ನಿಖರ ದಾಳಿಗಳನ್ನು ನಡೆಸುವುದು ಇದರ ಪ್ರಮುಖ ಸಾಮರ್ಥ್ಯಗಳಾಗಿವೆ. ಈ ಮೂಲಕ ಮಾನವ ಪೈಲಟ್ಗಳು ನೇರ ಅಪಾಯಕ್ಕೆ ಒಳಗಾಗದೆ ಸುರಕ್ಷಿತ ಅಂತರದಿಂದ ಕಾರ್ಯಾಚರಣೆಗಳನ್ನು ನಿಯಂತ್ರಿಸಬಹುದು. MQ-28 ಯೋಜನೆಯ ಪ್ರೌಢತೆ ಈಗಾಗಲೇ ಸಾಬೀತಾಗಿದೆ. 2026ರ ಮಧ್ಯಭಾಗದ ವೇಳೆಗೆ ಈ ಕಾರ್ಯಕ್ರಮವು 150ಕ್ಕೂ ಹೆಚ್ಚು ಪರೀಕ್ಷಾ ಹಾರಾಟಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಅಷ್ಟೇ ಅಲ್ಲದೆ ಏರ್ ಟು ಏರ್ ಲೈವ್ ಫೈರ್ ಎಂಗೇಜ್ಮೆಂಟ್ ಪರೀಕ್ಷೆಗಳು ಯಶಸ್ವಿಯಾಗಿ ನಡೆಸಿದೆ. ಜೊತೆಗೆ ಅದರ ಸ್ಟೆಲ್ತ್ ಕೇಪಬಿಲಿಟಿಯನ್ನು ಕಟ್ಟುನಿಟ್ಟಿನ ರೆಡಾರ್ ಕ್ರಾಸ್ ಸೆಕ್ಷನ್ ಟೆಸ್ಟಿಂಗ್ ಮೂಲಕ ಅಧಿಕೃತವಾಗಿ ದೃಢೀಕರಿಸಲಾಗಿದೆ. ರಕ್ಷಣಾ ಕೈಗಾರಿಕೆಯ ಮೂಲಗಳ ಪ್ರಕಾರ ಬೋಯಿಂಗ್ ಭಾರತಕ್ಕೆ MQ-28 ಅನ್ನು ಕೇವಲ ಮಾರಾಟ ಮಾಡಲು ಮಾತ್ರವಲ್ಲ, ಬಲವಾದ ಟೆಕ್ನಾಲಜಿ ಟ್ರಾನ್ಸ್ಫರ್ TOT ಪ್ಯಾಕೇಜ್ನೊಂದಿಗೆ ನೀಡಲು ಸಿದ್ಧವಾಗಿದೆ. ಈ ಪ್ರಸ್ತಾವನೆಯಡಿ ಭಾರತದಲ್ಲೇ ಉತ್ಪಾದನೆ ನಡೆಸುವ ಅವಕಾಶ ದೊರೆಯಬಹುದು. ಜೊತೆಗೆ ಭಾರತೀಯ ವಾಯುಪಡೆಯ ನಿರ್ದಿಷ್ಟ ಅಗತ್ಯಗಳಿಗೆ ಅನುಗುಣವಾಗಿ ವ್ಯವಸ್ಥೆಯನ್ನು ಆಳವಾದ ಮಟ್ಟದಲ್ಲಿ ಕಸ್ಟಮೈಸ್ ಮಾಡುವ ಅವಕಾಶವೂ ಇರಬಹುದು. ಇದರಿಂದ MQ-28 ಗೋಸ್ಟ್ ಬ್ಯಾಟ್ ಅನ್ನು ಭಾರತೀಯ ವಾಯುಪಡೆಯ ಈಗಿರುವ ತೇಜಸ್ MK-1A, ರಫೇಲ್ ಹಾಗೂ Su-30 MKI ಯುದ್ಧ ವಿಮಾನಗಳೊಂದಿಗೆ ಏಕೀಕರಿಸುವ ಸಾಧ್ಯತೆ ಹೆಚ್ಚುತ್ತದೆ. ಸಂವಹನ ವ್ಯವಸ್ಥೆಗಳು ಮತ್ತು ಮಿಷನ್ ಸಾಫ್ಟ್ವೇರ್ಗಳನ್ನು ಭಾರತೀಯ ಅಗತ್ಯಗಳಿಗೆ ತಕ್ಕಂತೆ ರೂಪಿಸಿದರೆ ಭಾರತೀಯ ಪೈಲಟ್ಗಳು
ತಮ್ಮ ಕಾಕ್ಪಿಟ್ನಿಂದಲೇ ಈ ಸ್ವಾಯತ್ತ ವಿಂಗ್ಮ್ಯಾನ್ ಡ್ರೋನ್ಗಳನ್ನು ನಿಯಂತ್ರಿಸಬಹುದಾಗಿದೆ. ಇಂದು ಜಾಗತಿಕ ಮಟ್ಟದಲ್ಲಿ ಯುದ್ಧದ ಸ್ವರೂಪ ವೇಗವಾಗಿ ಬದಲಾಗುತ್ತಿದೆ. ವಿಶೇಷವಾಗಿ AI ಆಧಾರಿತ ಯುದ್ಧ ಡ್ರೋನ್ಗಳ ಬಳಕೆ ಭಾರಿ ಪ್ರಮಾಣದಲ್ಲಿ ಹೆಚ್ಚುತ್ತಿದೆ. ಉದಾಹರಣೆಗೆ ಟರ್ಕಿಯ ಬೈರಕ್ತರ್ ಕಿಜಿಲೆಲ್ಮಾ ಮೊದಲಾದ ಮುಂದಿನ ತಲೆಮಾರಿನ ಕಾಂಬ್ಯಾಟ್ ಡ್ರೋನ್ಸ್ಗಳು ಈಗಾಗಲೇ ಜಾಗತಿಕ ಗಮನ ಸೆಳೆದಿವೆ. ಇದರಿಂದ ಸಾಂಪ್ರದಾಯಿಕ ಮಾನವ ಚಾಲಿತ ಫೈಟರ್ ಜೆಟ್ ಮತ್ತು ಅನ್ಮ್ಯಾನ್ಡ್ ಕಾಂಬ್ಯಾಟ್ ವೆಹಿಕಲ್ಸ್ಗಳ ನಡುವಿನ ಗಡಿ ಕ್ರಮೇಣ ಅಳಿದು ಹೋಗುತ್ತಿದೆ. ಈ ಬದಲಾವಣೆಯ ನಡುವೆ ವಾಯು ಪ್ರಾಬಲ್ಯವನ್ನು ಉಳಿಸಿಕೊಳ್ಳಲು ಹಾಗೂ ಪ್ರಾದೇಶಿಕ ಎದುರಾಳಿಗಳೊಂದಿಗೆ ತಾಂತ್ರಿಕ ಸಮಾನತೆಯನ್ನು ಸಾಧಿಸಲು ಭಾರತೀಯ ವಾಯುಪಡೆಯು ಇಂತಹ ಸ್ವಾಯತ್ತ ವ್ಯವಸ್ಥೆಗಳನ್ನು ಶೀಘ್ರವಾಗಿ ಅಳವಡಿಸಿಕೊಳ್ಳಬೇಕಾದ ಅಗತ್ಯವನ್ನು ಗುರುತಿಸಿದೆ. ಇದೇ ಸಮಯದಲ್ಲಿ ಭಾರತ ತನ್ನ ಸ್ವದೇಶಿ ಯೋಜನೆಗಳ ಮೇಲೂ ದೊಡ್ಡ ಮಟ್ಟದಲ್ಲಿ ಹೂಡಿಕೆ ಮಾಡುತ್ತಿದೆ. ಅದರಲ್ಲೂ ಪ್ರಮುಖವಾಗಿ DRDOದ ಘಾತಕ್ ಸ್ಟೆಲ್ತ್ UCAV ಹಾಗೂ HALನ ಕ್ಯಾಟ್ಸಾ ವ್ಯಾರಿಯರ್ ಯೋಜನೆಗಳು ಗಮನಾರ್ಹವಾಗಿವೆ. ವಿಶೇಷವಾಗಿ HALನ ಕ್ಯಾಟ್ಸಾ ವ್ಯಾರಿಯರ್ ತನ್ನ ಮೊದಲ ಹಾರಾಟವನ್ನು 2027ರ ಒಳಗೆ ನಡೆಸುವ ನಿರೀಕ್ಷೆಯಿದೆ. ಆದರೆ ಈ ಎರಡು ಯೋಜನೆಗಳು ಇನ್ನೂ ಅಭಿವೃದ್ಧಿ ಮತ್ತು ಪರೀಕ್ಷಾ ಹಂತದಲ್ಲಿರುವುದರಿಂದ ತಕ್ಷಣದ ಅವಧಿಯಲ್ಲಿ ಕಾರ್ಯಾಚರಣೆಯ ಸೇವೆಗೆ ಸೇರುವ ಸಾಧ್ಯತೆ ಕಡಿಮೆ. ಇದೇ ಕಾರಣದಿಂದ MQ-28 ಗೋಸ್ಟ್ ಬ್ಯಾಟ್ ಭಾರತೀಯ ವಾಯುಪಡೆಗೆ ಒಂದು ಮಹತ್ವದ ಮಧ್ಯಂತರ ಪರಿಹಾರವಾಗಿ ಕಾಣುತ್ತಿದೆ. ಇತ್ತೀಚೆಗೆ ಈ ವಿಮಾನವು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ತನ್ನ ಮೊದಲ ಅಂತಾರಾಷ್ಟ್ರೀಯ ಪರೀಕ್ಷಾ ಹಾರಾಟಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವ ಮೂಲಕ ಜಾಗತಿಕ ಮಟ್ಟದಲ್ಲಿ ಕಾರ್ಯಾಚರಣೆ ನಡೆಸುವ ಸಾಮರ್ಥ್ಯವನ್ನು ಪ್ರದರ್ಶಿಸಿದೆ. ಹೀಗಾಗಿ ಭಾರತ MQ-28 ಗೋಸ್ಟ್ ಬ್ಯಾಟ್ ಅನ್ನು ಸ್ವೀಕರಿಸಿದರೆ ದೇಶೀಯ ಯೋಜನೆಗಳು ಪರಿಪಕ್ವವಾಗುವವರೆಗೆ ಕಾಯದೆ ತಕ್ಷಣವೇ ಮ್ಯಾನ್ಡ್ ಅನ್ಮ್ಯಾನ್ಡ್ ಟೀಮಿಂಗ್, AI ಮಿಷನ್ ಕಂಟ್ರೋಲ್ ಹಾಗೂ ಡಿಸ್ಟ್ರಿಬ್ಯೂಟೆಡ್ ಏರ್ ಕಂಬ್ಯಾಟ್ ಮೊದಲಾದ ಅತ್ಯಾಧುನಿಕ ಯುದ್ಧ ಪರಿಕಲ್ಪನೆಗಳಲ್ಲಿ ಅಮೂಲ್ಯ ಕಾರ್ಯಾಚರಣೆಯ ಅನುಭವವನ್ನು ಗಳಿಸಬಹುದು. ಒಟ್ಟಾರೆಯಾಗಿ ನೋಡಿದರೆ MQ-28 ಗೋಸ್ಟ್ ಬ್ಯಾಟ್ ಕೇವಲ ಒಂದು ಡ್ರೋನ್ ಅಲ್ಲ, ಇದು ಭವಿಷ್ಯದ ವೈಮಾನಿಕ ಯುದ್ಧದ ಹೊಸ ಅಧ್ಯಾಯವಾಗಿದೆ. ಭಾರತಕ್ಕೆ ಬಲವಾದ ಟೆಕ್ನಾಲಜಿ ಟ್ರಾನ್ಸ್ಫರ್, ದೇಶೀಯ ಉತ್ಪಾದನೆ ಮತ್ತು ಮುಂದಿನ ತಲೆಮಾರಿನ ಯುದ್ಧ ತಂತ್ರಜ್ಞಾನಗಳ ಅನುಭವವನ್ನು ಒದಗಿಸುವ ಸಾಮರ್ಥ್ಯ ಇದಕ್ಕಿದೆ. ಆದ್ದರಿಂದ ಮುಂಬರುವ ತಿಂಗಳುಗಳಲ್ಲಿ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಹಕಾರದ ಬೆಳವಣಿಗೆಗಳು ಮತ್ತು MQ-28 ಗೋಸ್ಟ್ ಬ್ಯಾಟ್ ಕುರಿತು ಯಾವುದೇ ಅಧಿಕೃತ ಘೋಷಣೆಗಳು ಜಾಗತಿಕ ರಕ್ಷಣಾ ವಲಯದ ಗಮನ ಸೆಳೆಯುವುದು ಬಹುತೇಕ ಖಚಿತವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.